ಎಲ್ಲರಿಗೂ ನಮಸ್ಕಾರ ರೀ. ಸುನೀತಾ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ. ನಾನು ಮಾರ್ನಿಂಗ್ ರೂಟೀನ ಸ್ಟಾರ್ಟ್ ಮಾಡೀನಿ. ದೀಪಾವಳಿ ಹಬ್ಬಕ್ಕೆ ತವ್ರ ಮನೆಗೆ ಬಂದೀವಿ. ಈ ವರ್ಷ ದೀಪಾವಳಿ ತವ್ರ ಮನೆಯಾಗ ನೋಡ್ರಿ. ಹೋದ ವರ್ಷವೂ ಇಲ್ಲೇ ಆಗಿತ್ತು, ಈ ವರ್ಷವೂ ಇಲ್ಲೇ ರೀ. ಮಕ್ಕಳು ಸ್ಕೂಲ್ ಸೂಟಿ ಇತ್ತು, ಟ್ಯೂಷನ್ 2 ದಿವಸ, ಅದಕ್ಕೆ ಇಲ್ಲಿಗೆ ಬಂದ್ವಿ. ಬರ್ರಿ ನಮ್ಮ ತವ್ರ ಮನೆಯಲ್ಲಿರುವ ದೀಪಾವಳಿ ಹಬ್ಬ ಯಾವ ಥರ ಆಚರಣೆ ಮಾಡ್ತಾರಂತ ನೋಡ್ರಿ. ಅಂತ ತಪ್ಪದೆ ವಿಡಿಯೋ ಸ್ಟಾರ್ಟ್ ಆಗೋದ್ಲೆ ಎಲ್ಲರೂ ಒಂದು ಲೈಕ್ ಕೊಡ್ರಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೋರಿ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ರೀ. ಆ ದೇವರು ಎಲ್ಲರ ಜೀವನದಲ್ಲಿ ಕತ್ತಲೆಯನ್ನು ಕಳೆದ ಬೆಳಕನ್ನು ತರಲಿ ಅಂತ ನಾನು ನನ್ನ ಕಡೆಯಿಂದ ಆಶಿಸ್ತೇನೆ ರೀ. ಎಲ್ಲರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ನನ್ನ ಕಡೆಯಿಂದ ನಾನು ಆಶಿಸ್ತೇನೆ ರೀ. ಬರ್ರಿ ನನ್ನ ಇವತ್ತಿನ ಬ್ಲಾಗ್ ಯಾವ ಥರ ಇರುತ್ತಂತ ನೋಡ್ರಿ ಅಂತ. ನಾನು ಬೆಳಗ್ಗೆ ಎದ್ದ ತಕ್ಷಣ ಅಂಗಳ ಬಾಗ್ಲೆಲ್ಲ ಮಮ್ಮಿ ಕ್ಲೀನ್ ಮಾಡಿದ್ಲು ರೀ, ಕಸ ಹೊಡೆದು ಎಲ್ಲ ನೀಟ್ ಮಾಡಿದ್ರೆ. ನಾನು ಬೆಳಗ್ಗೆ ಎದ್ದ ಒಂದು ಸಿಂಪಲ್ ರಂಗೋಲಿ ಹಾಕ್ಕೊಂಡೆ ರೀ ದೀಪದ್ದು. ಇವಾಗ ಮಮ್ಮಿ ವಡೆ ಮಾಡತ್ತಾರ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡೆ ನೋಡ್ರಿ. ಪ್ರತಿ ಅಮಾವಾಸ್ಯೆಗೆ ಹುಣ್ಣಿವಿದ್ದಾಗ ಏನೋ ಯಾವಾಗ ತಿನ್ಬೇಕು ಅನಿಸ್ತದೆ ಅವಾಗ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ವಡೆ ಮಾಡ್ತಾರೆ. ಯಾಕೋ ಅಷ್ಟು ಉಪ್ಪಿ ಬಂದಿಲ್ಲ ಈ ಸತಿ, ಭಾಳ ಚೆನ್ನಾಗಿ ಆಗ್ತಾವೆ. ಅದ್ರಾಗ ನಮ್ಮ ಮಮ್ಮಿ ಮಾಡೋ ವಡೆ ಅಂದ್ರೆ ನಮಗೆ ಭಾಳ ಇಷ್ಟ ರೀ. ಎಲ್ಲರಿಗೂ, ನಮ್ಮ ಅಣ್ಣಗಾತ, ನಮಗಾತ, ಸಮ್ಮಗ, ಸುಜ್ಜುಗ ಎಲ್ಲರಿಗೂ ಭಾಳ ಇಷ್ಟ. ಒಂದಿಷ್ಟು ಹೂವು ಹರ್ಕೊಂಡು ಬಂದಿಟ್ಟೇವಿ. ಆಮೇಲೆ ಪತ್ರಿಯವ್ರ ಪತ್ರಿ, ಹೂವು, ದಂಡಿ ಎಲ್ಲನೂ ಕೊಟ್ಟಾರ. ಎಲ್ಲನೂ ರೆಡಿ ಮಾಡಿ ಇಟ್ಕೊಳಕತ್ತೇನೆ ರೀ. ನೀಟ್ ಮಾಡಿ ಇಟ್ಕೊಳಕತ್ತೇವಿ. ಟಿಫಿನ್ ಮಾಡಿ ಸ್ನಾನ ಅದು ಮುಗಿಸ್ಕೊಂಡು ಪೂಜೆ ಮಾಡಿ ಟಿಫಿನ್ ಮಾಡ್ತೇವೆ ರೀ. ಬಾಗಿಲಿಗೆ ಒಂದೊಂದು ಹೂವು ಇಟ್ಟೆ, ಕೆಂಪು ಹೂವನ್ನು. ಇವಾಗ ಟಿಫಿನ್ ಎಲ್ಲರೂ ಟಿಫಿನ್ ಮಾಡತ್ತಾರ. ಹೆಂಗೆ ಉಬ್ಬಿ ಬಂದಿರ್ತಾವೆ ನೋಡ್ರಿ. ಇನ್ನೂ ಚೆನ್ನಾಗಿ ಬಂದಿರ್ತಾವೆ. ಯಾಕೋ ಈ ಸರಿ ಅಷ್ಟು ಸರಿಯಾಗಿ ಬಂದಿಲ್ಲ. ಆದರೆ ಟೇಸ್ಟ್ ಮಾತ್ರ ಏನೂ ಚೇಂಜ್ ಆಗಿಲ್ಲ. ಟೇಸ್ಟ್ ಒಂದೇ ಥರನೇ ಅದಾವೆ ರೀ. ಒಂದು ಸ್ವಲ್ಪ ಭಾಳ ನೆನೀತಂದ್ರೆ ಹಿಟ್ಟು ಉಬ್ಬಿ ಬರ್ತಾವೆ ರೀ. ಸ್ವಲ್ಪ ಹಿಟ್ಟು ನೆನೆದಿತ್ತಂದ್ರೆ ಹಂಗಾಗ್ತಾವೆ ಅವು. ಇವಾಗೆಲ್ಲರೂ ಟಿಫಿನ್ ಮಾಡ್ತೀವಿ. ಟಿಫಿನ್ ಮಾಡಿ ಮುಂದಿಂದೆಲ್ಲ ಪೂಜೆದು ಪ್ರಿಪ್ರೇಷನ್ ಮಾಡ್ಕೋತೇವೆ ರೀ. ಸ್ನಾನ ಎಲ್ಲ ಮುಗಿಸ್ಕೊಂಡೆ ಮುಗಿಸ್ಕೊಂಡು ದೇವ್ರ ಪೂಜೆ ಮಾಡಿದೆ. ಎಲ್ಲ ದೇವ್ರನ್ನು ಇಷ್ಟು ತೊಳ್ಕೊಂಡೆ, ಕ್ಲೀನ್ ಮಾಡಿಕೊಂಡೆ. ದೀಪ ಅದು ಒಂದು ಅಷ್ಟದಳದ ರಂಗೋಲಿ ಹಾಕ್ಕೊಂಡು ಆಮೇಲೆ ಲಕ್ಷ್ಮಿ ಕೂಡಿಸ್ತೀವಿ. ಇವಾಗ ದೇವ್ರ ಪೂಜೆ ಒಂದು ಮುಗಿಸಿ ಆಮೇಲೆ ಹೊರಗೆ ಟ್ಯಾಕ್ಟ್ರಿಗೆ ಲಕ್ಷ್ಮಿಗೆ, ಆಮೇಲೆ ಇಲ್ಲಿ ಲಕ್ಷ್ಮಿಗೆ ಸೀರೆ ಉಡಿಸಿ ಕೊಡೋಕ್ಕೆ ಇಡ್ತೀನಿ ರೀ. ಇವಾಗ ಡೈಲಿ ಎಷ್ಟು ಮಾಡ್ಕೊತೇವೆ ಅಷ್ಟು ಮುಗಿಸ್ಕೊಂಡೇನಿ. ಇವಾಗ ಲಕ್ಷ್ಮಿಗೆ ಪ್ರಿಯವಾದ ಅಷ್ಟದಳದ ರಂಗೋಲಿಯನ್ನು ಹಾಕೀನಿ ರೀ. ಹಾಕಿ ದೀಪನೂ ಎಲ್ಲ ಎರಡೂ ಕ್ಲೀನ್ ಮಾಡ್ಕೊಂಡು ಇದು ಮಾಂಗಲ್ಯ ಚೈನ್ ಲಕ್ಷ್ಮೀದ್ರಿ ಇದೆ. ಅದ್ರೊಳಗನ ಕಾಲುಂಗ್ರನೂ ಹಾಕ್ಯಾಳ ಮಮ್ಮಿ. ಆಮೇಲೆ ದೇವ್ರ, ನಮ್ಮ ಮನೆ ದೇವರ ಮೈಲಾರಲಿಂಗೇಶ್ವರ ತವ್ರ ಮನೆ ಇದೆ. ದೇವರ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಲಕ್ಷ್ಮೀ ಮೂರ್ತಿ ಕ್ಲೀನ್ ಮಾಡಿ ಇಟ್ಟೀನಿ, ತೊಳೆದೆಲ್ಲನೂ. ಲಕ್ಷ್ಮಿ ಇದ್ರ ಮೇಲೆ ಕೂಡಿಸ್ತೀನಿ. ಇಲ್ಲೇ ಕೆಳಗೆ ಹೂವು ಹಣ್ಣು ಕೆಳಗಿಡ್ತೀನಿ. ಹೂವು ಆಮೇಲೆ ನೈವೇದ್ಯ ಎಲ್ಲ ಕೆಳಗಿಡ್ತೀನಿ. ಜಗಲಿ ಮೇಲೆ ಇಷ್ಟು ಕೊಡ ಒಂದು ಕುಡಿಸಿ ಇಡ್ತೇವೆ ರೀ. ಇಲ್ಲಿ ಕೆಳಗೆ ಆರತಿ ಅದು ಇಡಕ್ಕೆ ಬರುತ್ತೆ. ಆಮೇಲೆ ಆರತಿ ಅದು ಮತ್ತು ಹೊರಗೆ ಒಯ್ಯಬೇಕು ಅವನ್ನ ಟ್ಯಾಕ್ಟರ್ ಪೂಜೆ ಮಾಡುವಾಗ. ಇವಾಗ ಇಷ್ಟು ಮಾಡ್ಕೊಂಡೀನಿ. ಇದು ಮೈಲಾರಲಿಂಗೇಶ್ವರ ಮೂರ್ತಿ ನೋಡ್ರಿ. ಇದು ದೀಪ ಬೆಳಗು ಎರಡು ಇದು ಆಮೇಲೆ ಇವು ದೀಪ ಬೆಳಗ್ತೇವಲ್ರಿ. ನಾಳೆಗೆ ಪಾಡ್ಯ ದಿವಸ ದೀಪ ಬೆಳಗ್ತೇವೆ. ದೀಪಾನು ಹಚ್ಚಿ ಹೂವು ಏರಿಸಿ ಎಲ್ಲ ಪೂಜೆದ ಕೆಲಸ ಮುಗಿಸ್ಕೊಂಡೆ ರೀ. ಇವಾಗ ಲಕ್ಷ್ಮೀ ಕೊಡಕ್ಕೆ ಸೀರೆ ಉಡ್ಸುನ್ರಿ. ಮಮ್ಮಿನ 2 ಸೀರೆ ತೊಗೊಂಬಂದಾರ. ನಾ ಬಂದಿರಲಿಲ್ಲ ಸೀರೆ ತರಕ್ಕೆ. ಅವ್ರಿಗೆ ಎಂಥವು ಗಾವ್ ಆಗ್ತಾವೆ, ಯಾವ ಥರ ಲೈಕ್ ಆಗ್ತಾವೆ ಅವನ್ನ 2 ತೊಗೊಂಬಂದಾರ ರೀ. ಅವನ್ನ 2 ಸೀರೆ, ಒಂದು ಟ್ಯಾಕ್ಟ್ರಿಗೆ, ಒಂದು ಮನ್ಯಾಗ ಒಳಗೆ ಲಕ್ಷ್ಮಿಗೆ ಉಡಿಸಿ ಕೊಡಕ್ಕೆ ರೆಡಿ ಮಾಡಿ ಇಡ್ತೀನಿ ರೀ. ಅಂದ್ರೆ ಸಾಯಂಕಾಲ ನಾವು 5:30 ಮೇಲೆ ಅಂದ್ರೆ ಈವ್ನಿಂಗ್ ಟೈಮ್, ಗೋಧೂಳಿ ಸಮಯ ಅಂತಾರಲ್ರಿ, ಆ ಟೈಮಿಗೆ ಲಕ್ಷ್ಮೀ ಪೂಜೆ ಮಾಡ್ತೀವಿ ಹೊರಗೆ.
ಇವಾಗ ರೆಡಿ ಮಾಡಿಡ್ತೇನೆ ರೀ ಎಲ್ಲ ಅವು ಪೂಜೆಗೆ ಬೇಕಾಗಿರೋ ಎಲ್ಲ ಸಾಮಾನುಗಳನ್ನು ತೊಳೆದಿಟ್ಕೊತೇನೆ. ಸಮೇವ ಆರತಿ ಎರಡೆರಡು ಸೆಟ್ ಅದಾವೆ ರೀ, ಅವನ್ನ 2 ಸೆಟ್ಟನ್ನು ತೊಳೆದಿಟ್ಕೊತೀನಿ. ಅಂದ್ರೆ ಒಳಗೆ ಲಕ್ಷ್ಮಿಗೂ ಆಗ್ತಾವೆ, ಹೊರಗೆ ಟ್ಯಾಕ್ಟರ್ಗೂ ಆಗ್ತಾವೆ. ನಾನು ಸೀರೆ ಉಡ್ಸಾಕತ್ತೇನೆ ನೋಡ್ರಿ, ಅವನ್ನ ಫೋಲ್ಡ್ ಮಾಡಿ ಹಾಕಿ ರೆಡಿ ಮಾಡಿ ಇಟ್ಕೊತೀನಿ. ಎಲ್ಲನೂ ಅವಾಗ ಸಂಜೆ ಮುಂದೆ ಅಂದ್ರೆ ಆಗಂಗಿಲ್ಲ. ಇವತ್ತಿನ ದಿವಸ ಎಷ್ಟು ಕೆಲಸ ಮಾಡಿದ್ರೂ ಮುಗಿಯಂಗಿಲ್ಲ ರೀ. ನಾನು ಬೆಳಗ್ಗೆಯಿಂದನೇ ಪ್ರಿಪ್ರೇಷನ್ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಎಲ್ಲ ತೊಳೆಯವು ಅವೆಲ್ಲ ದೇವ್ರ ಸಾಮಾನಷ್ಟು ತೊಳೆಯವು, ಆಮೇಲೆ ಸೀರೆ ಉಡ್ಸೋದು, ಪೂಜೆ ಮಾಡೋದು, ಬರೀ ಇಷ್ಟ ಕೆಲಸ. ಅಡುಗೆ ಕೆಲಸ ಅಂತೂ ಪೂರ್ತಿ ಮಮ್ಮಿನ ಮಾಡ್ಯಾರ. ನಾ ಏನೂ ಒಳಗೆ ಹೋಗೇ ಇಲ್ಲ. ಹೊರಗಿಂದಷ್ಟು ರಂಗೋಲಿ ಹಾಕೋದು, ಬರೀ ಮ್ಯಾಲಿಂದ ಕೆಲಸ ಎಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ರೀ ನಾನು. ಕೊಡ ಒಂದು ಸ್ವಲ್ಪ ಸಣ್ಣದೈತೆ ಅದು, ಅದೆಷ್ಟೈತಿ ಅಷ್ಟನ್ನು ಉಡಿಸಿ ಹೊರಗೆ ಚೇರ್ ಇಟ್ಟಿರ್ತೀವಿ. ಚೇರ್ ಮೇಲೆ ಹಾಕಿ ಲಕ್ಷ್ಮಿ ಕೂಡಿಸ್ತೇವೆ ರೀ. ಇವಾಗ ಮಧ್ಯಾಹ್ನ 3:30 ಅಥವಾ 4 ಆಗಿರ್ಬೋದು. ನಾನು ಒಳಗಿನ ಜಗಲಿ ಮೇಲೂ ಲಕ್ಷ್ಮಿನ ಕೂಡಿಸಿ ಪೂಜೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಂಡೆ ರೀ ಒಳಗಿಂದ. ಅಂದ್ರೆ ಹೊರಗಿಂದ ಟ್ಯಾಕ್ಟರ್ ಪೂಜೆ ಮಾಡಕ್ಕೆ ಹೋಗ್ತೇವೆ, ಸ್ವಾಮಿಯರು ಬರ್ತಾರಲ್ಲೇ. ಅದಕ್ಕೋಸ್ಕರ ಒಳಗಿಂದ ಮುಗಿಸಿದ್ವಿ ಅಂದ್ರೆ ನಾವು ಸೀರೆ ಉಟ್ಕೊಂಡು ರೆಡಿ ಆಗಕ್ಕೆ ಬರುತ್ತೆ ಅಂಥೇಳಿ ಒಳಗಿಂದೆಲ್ಲ ಮುಗಿಸಿ ನೈವೇದ್ಯ ಹಿಡಿದು ಮಂಗಳಾರತಿನೂ ಮಾಡಿ ಮುಗಿಸಿದ್ನಿ ರೀ. ನಮ್ದು ಹೊರಗೆ ಟ್ಯಾಕ್ಟ್ರ್ ಬಾಗಿಲು ಮುಂದೆ ತಂದು ತರಬಿದ್ದರಿ. ಅಂದ್ರೆ ಬಾಗಿಲು ಮುಂದೆ ಅಲ್ಲೇ ನಿಂದಿರ್ಸಿದ್ರು ಪೂಜೆ ಮಾಡಕ್ಕೆ. ಸಮ್ಮು ರಂಗೋಲಿ ಹಾಕ್ಯಾಳ ನೋಡ್ರಿ, ನಾ ಹಾಕಿರ್ಲಿಲ್ಲ ಇಲ್ಲಿ, ಸಮ್ಮುನ ಹಾಕ್ಯಾಳ. ಇವಾಗ ಟ್ಯಾಕ್ಟ್ರ್ ಪೂಜೆ ಮಾಡ್ತೇವೆ ರೀ. ಸ್ವಾಮಿಯರು ಬಂದಾರ. ಪ್ರತಿ ಸತಿನೂ ನಾವು ಸ್ವಾಮಿಯರನ್ನ ಕರೆಸಿನ ಪೂಜೆ ಮಾಡಿಸ್ತೇವೆ. ಫಸ್ಟ್ ನಮ್ಮದು ಪೂಜೆ ಮಾಡಿ ಸ್ವಾಮಿಯರು ಮುಂದೆ ಬೇರೆದವ್ರು ಪೂಜೆಗೆ ಹೋಗ್ತಾರೆ. ಅಂದ್ರೆ ನಮ್ಮ ಮನೆ ಪಕ್ಕದಲ್ಲೇ ಅದಾರ. ನನಗೆ ಬ್ರದರ್ ಆಗ್ಬೇಕವ್ರು. ಅವ್ರು ಈ ಸತಿ ಬೇರೆದವ್ರನ್ನ ಒಬ್ರನ್ನ ಕಳ್ಸ್ಯಾರ, ಬ್ರದರ್ನ. ಇಲ್ಲ ಅಂದ್ರೆ ಅವರ ಬಂದಿರ್ತಾರೆ. ಫಸ್ಟ್ ನಮ್ಮ ಪೂಜೆ ಮುಗಿದಿಂದನ ಮುಂದೆ ಬೇರೆದವ್ರ ಪೂಜೆಗೆ ಹೋಗ್ತಾರೆ. ಹೀಗಾಗಿ ಒಂದು ಸ್ವಲ್ಪ ಬೇಗ ಮಾಡಿರ್ತೇವೆ ನಾವು. ಬೇಗ ಆ ಕಡೆ ಹೋದ್ರಂದ್ರೆ ಬೇಗ ಬರೋಂಗಿಲ್ಲ, 10 ಗಂಟೆ ಅದು ಹಿಂಗೆ ಆಗ್ತತಿ. ಹೀಗಾಗಿ ಬೇಗ ಪೂಜೆ ಮಾಡಿಬಿಡ್ತೇವೆ. ಎಲ್ಲ ಯೋಚನೆಯನ್ನು ಬಲಿದ ಸುಗ್ರೀವ ಮಲ್ಲ ಶಾಂಭವಿಗಳಿದ ದುಂದ್ರಾಕ್ಷನಲ್ಲಿನಳು ಅರವಣಿದ ಕ್ಷುಲ್ಲ ಚಂಡರ ದುಂದ್ರಾಕ್ಷನಲ್ಲಿನಳು ಅರವಣಿದ ಕ್ಷುಲ್ಲ ಚಂಡರ ಹಲ್ಲ ಮುರಿದು ಎಲ್ಲ ನುಂಬಿದಿ ರಕ್ತ ಬೀಜರ ಎಲ್ಲ ರಕ್ತ ಬೀಜರ ಶುಂಭಾನಿ ಶುಂಭರ ಜೈಂದ್ರ ಮಲ್ಲಿಕಾರ್ಜುನನ ಪತ್ನಿಗೆ
ಜಯ ಜಯ ಮಂಗಳಾರತಿಯನ್ನು ಶೃಂಗಾರದಲ್ಲಿ ಗಂಗಾ ಪಾರ್ವತ ದೇವಿಗೆ ಮಹಾದೇವಿಗೆ ಹರಹ ಓಂ ತಚ್ಚಂ ಯೋರಾರುಣಿಮಯೀ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೇ ಸ್ವಸ್ತಿರಸ್ತನಃ स्वस्तिर्मानुषभ्यः ऊर्ध्वं जिगातु देशं शन्नो अस्तु द्विपदेशं चतुष्पदे हरः ओं यशिवो नाम रूपाभ्यं या देवी सर्वमङ्गलत्रयो स्मरणार्थं सां सर्वतो जयमङ्गलं जय नमः पार्वतीपतीश्वर महादेव ಹತ್ತು ಬಾ
ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ ಪಾಡ್ಯದ ದಿವಸ ವ್ಲಾಗ ಕಂಟಿನ್ಯೂ ಮಾಡತ್ತೇನೆ ರೀ. ಪಾಡ್ಯದ ದಿವಸ ಬೆಳಗ್ಗೆ ಎದ್ದ ತಕ್ಷಣ ಪಾಂಡೂರ ಇಡ್ತೇವೆ. ಮತ್ತು ನಾಳೆ ಬೆಳಗ್ಗೆ ಮತ್ತು ಮ್ಯಾಳ್ಗೆ ಮ್ಯಾಗ ಓದಿಡ್ತೇವೆ ರೀ ಅವನ್ನ. ಇವತ್ತು ಎದ್ದ ತಕ್ಷಣ ಮಮ್ಮಿನೇ ಇಟ್ಬಿಟ್ಟಿದ್ಲು. ಪಾಂಡೂರ ಇಟ್ಟು ಅದಕ್ಕೆ ಅಡುಗೆ ಹಾಕಿಟ್ಟಿರ್ತಾರೆ. ಶಾವ್ಗೆ ಬ್ಯಾಳೆ ಎಲ್ಲನೂ ಸ್ವಲ್ಪ ಒಲೆ ಹಣ್ಣು ಹಾಕಿ ಅದಕ್ಕೆ ಅಡುಗೆನೂ ಇಟ್ಟಿರ್ತಾರೆ. ಆಮೇಲೆ ಇವತ್ತು ದೀಪ ಬೆಳಗೋದು ಅಂದ್ರೆ ನಮ್ಮ ಮೈಲಾರ ದೇವ್ರಿಗೆ ಪಾಡ್ಯದ ದಿವಸ ದೀಪ ಬೆಳಗ್ತೇವೆ ರೀ. ನಿನ್ನೆ ಹೇಳಿದ್ನಲ್ಲ ಅವನ್ನ ದೀಪ ಬೆಳಗು ಎಲ್ಲ ತೋರಿಸಿದ್ನಲ್ಲ ನಾನು, ಅವನ್ನ ತೊಗೊಂಡು ದೀಪ ಬೆಳಗೋದ್ರಿ ಇವತ್ತು. ಅಂದ್ರೆ ಎಡಿಗೆ ಹೋಳ್ಗೆ ಮಾಡಿರ್ತೇವೆ ಪಾಂಡೂರಿಗೆ, ಆಮೇಲೆ ದೀಪ ಬೆಳಗಕ್ಕೆ ಮಾಡಿ, ಅಥವಾ ಶಾವ್ಗೆ ಪಾಯಸನೂ ಮಾಡ್ಕೊಂಡಿರ್ತೀವಿ. ಯಾವ್ದು ಇದಾಗುತ್ತೆ ಅದನ್ನು ಮಾಡಿಕೊಂಡು ದೀಪ ಬೆಳಗ್ತೇವೆ ಅವತ್ತು. ಮನೆ ದೇವರಿಗೆ ಮೈಲಾರ ಲಿಂಗೇಶ್ವರ ದೀಪ ಬೆಳಗು 7 ಕೋಟಿ ಅನ್ಕೊಂತ ದೀಪ ಬೆಳಗಾಕತ್ತಿದ್ನ ರೀ ನಮ್ಮಣ್ಣ.